ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಚಿತ್ರದುರ್ಗದ ಹಿರಿಯೂರು ಬಳಿ ತಡರಾತ್ರಿ ಸಂಭವಿಸಿದ ಭೀಕರ ಬಸ್ ದುರಂತ ಪ್ರಕರಣ ಬೆಂಕಿಗೆ ಆಹುತಿಯಾಗಿರ್ತಕ್ಕಂಥದ್ದು. ಚಿತ್ರದುರ್ಗದ ಬಸ್ ದುರಂತದಲ್ಲಿ ಚನ್ನರಾಯಪಟ್ಟಣ ಮೂಲದ ಮಾನಸ ಅನ್ನೋರು ನಾಪತ್ತೆಯಾಗಿದ್ದಾರೆ. ಮುಗಿಲು ಮುಟ್ಟಿದೆ ಮಾನಸ ಕುಟುಂಬಸ್ಥರ ಆಕ್ರಂದನ. ಹಿರಿಯೂರು ಆಸ್ಪತ್ರೆ ಬಳಿ ಮಾನಸ ಪೋಷಕರು ಕಣ್ಣೀರಿಡ್ತಾ ಇದ್ದಾರೆ. ನಾಪತ್ತೆಯಾದ ಮಗಳನ್ನ ನೆನೆದು ಕಣ್ಣೀರಿಡ್ತಾ ಇದ್ದಾರೆ. ಚನ್ನರಾಯಪಟ್ಟಣ ಮೂಲದವರು ನಾನು ಎಲ್ಲಿ ಹೋದ್ಯಮ್ಮ ಅಂತ ಕಣ್ಣೀರಿಟ್ಟಿದ್ದಾರೆ ಪೋಷಕರು. ಸೊ ಅವರ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ. ಆಮೇಲೆ ಅವ್ರು ಯಾವ ಆಸ್ಪತ್ರೆನಲ್ಲೂ ಇಲ್ಲ, ಎಲ್ಲೂ ಟ್ರೀಟ್ಮೆಂಟಲ್ಲಿ ಇಲ್ಲ ಅವರು. ಹಾಗಾಗಿ ಈಗ ಪೋಷಕರಿಗೆ ಏನಾಗಬೇಕು, ಹೆಂಗಾಗಬೇಕು, ಸಹಜವಾಗಿ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ಆಕೆಯ ಬೇರೆ ಬೋಟ್ಸೇ ಗೊತ್ತಾಗ್ತಾ ಇಲ್ಲ ಎಲ್ಲಿದ್ದಾರೆ ಏನು ಎತ್ತ ಅಂತ. ಹಾಗಾಗಿ ಆಸ್ಪತ್ರೆ ಬಳಿ ಬಂದು ಈಗ ಅವರು ಕಣ್ಣೀರಿಡ್ತಾ ಇದ್ದಾರೆ. ಮಾನಸ ಇಲ್ಲಿಲ್ಲ, ಮಾನಸ ಇಲ್ಲಿಲ್ಲ. ಮಿಲನ ಅಂತ ಒಬ್ಬರೇ ಇರೋದಿಲ್ಲ. ಮಾತಾಡ್ತೀರಾ? ನೀವು ಒಬ್ಬರು ಬರ್ರಿ ಅಷ್ಟೇ, ಯಾರಿಗೂ ಬೇಡ. ಒಬ್ಬರು ಮಾತ್ರ ಬರ್ರಿ, ಒಬ್ಬರು ಮಾತಾಡ್ತಾರೆ. ಹಿರಿಯವ್ರ ಹತ್ರ ಬಂದಿದ್ದೀನಿ. ಮಾನಸ ಇಲ್ಲಿಲ್ಲ, ಮಾನಸ ಇಲ್ಲಿಲ್ಲ. ಮಿಲನ ಅಂತ ಒಬ್ಬರೇ ಇರೋದಿಲ್ಲ. ಮಾತಾಡ್ತೀರಾ? ನೀವು ಒಬ್ಬರು ಬರ್ರಿ ಅಷ್ಟೇ, ಯಾರಿಗೂ ಬೇಡ. ಒಬ್ಬರು ಮಾತ್ರ ಬರ್ರಿ, ಒಬ್ಬರು ಮಾತಾಡ್ತಾರೆ. ರೈಟ್, ಮಾನಸ ಕುಟುಂಬಸ್ಥರು. ಆ್ಯಕ್ಚುಲಿ ಮಾನಸ ಮಿಲನ ಇವರೆಲ್ಲ ಒಟ್ಟಿಗೆ ಬಂದಿರತಕ್ಕಂಥವ್ರು. ಮಿಲನ ಪತ್ತೆಯಾಗಿದ್ದಾರೆ, ಮಾನಸ ಎಲ್ಲಿ ಹೋದರು ಅಂತ ಗೊತ್ತಿಲ್ಲ. ಐ ಥಿಂಕ್ ಆ ಮಿಲನ ಅನ್ನೋರನ್ನ ಕೇಳಿದ್ರೇ ಏನಾದರೂ ಹೇಳಬಹುದಾ ಅಂತ. ಈಗ ಚಿತ್ರದುರ್ಗ ಜಿಲ್ಲಾಸ್ಪತ್ರೆ, ಹಿರಿಯೂರು ತಾಲೂಕು ಆಸ್ಪತ್ರೆ, ಅದಾದ ನಂತರ ಈ ಥರ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಕಳಿಸಿರ್ತಕ್ಕಂಥದ್ದು. ಯಾರು ಎಲ್ಲಿದ್ದಾರೆ, ಮತ್ತು ಶಿರಾ ಆಸ್ಪತ್ರೆಗೂ ಕಳಿಸಿದ್ದಾರೆ. ಯಾರು ಎಲ್ಲಿದ್ದಾರೆ ಅಂತ ಇನ್ನೂ ಕನ್ಫ್ಯೂಷನಲ್ಲಿದೆ. ಹಾಗಾಗಿ ಮಾನಸ ಬಗ್ಗೆ ಇನ್ನೂ ಕೂಡ ಅವ್ರ ಪೇರೆಂಟ್ಸಿಗೆ ಏನೂ ಗೊತ್ತಾಗ್ತಾ ಇಲ್ಲ. ಮಾನಸ ಮಿಲನ ಎಲ್ಲ ಒಟ್ಟೊಟ್ಟಿಗೆ ಬಂದಂಥವ್ರು ಇವರೆಲ್ಲ. ಸೊ ಅವ್ರು ಎಲ್ಲಿ ಅಂತಕ್ಕಂಥದ್ದನ್ನು ಒಂದು ಹಾಸ್ಪಿಟ್ಲಿಗೆ ರವಾನೆ ಮಾಡಿದವ್ರು ಹೇಳಬೇಕಲ್ಲ, ಎಲ್ಲಿ ಕಳಿಸಿದ್ದಾರೆ ಅಂತ. ಅಥವಾ ದುರಂತ ನಡೆದಾಗಿಂದ ಇಲ್ಲಿ ತನಕ ಮಾನಸನ್ ನೋಡೇ ಇಲ್ಲ ಅಂತಂದ್ರೆ ಅದು ಬೇರೆ ವಿಚಾರ. ಎಲ್ಲಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗಬೇಕು. ಇದೊಂದು ಅರ್ಥವಾಗದ ವಿಚಾರ, ಎಲ್ಲಿ ಹೋದ್ರು. ಅದೇ ಥರ ಇವಾಗ ಕೆಲವರು ನಾಪತ್ತೆ ಆಗಿದ್ದೆಲ್ಲ ಈಗ ಪತ್ತೆ ಆಗಿದ್ದಾರೆ.